ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 98 ದಿನ ಇವತ್ತು ಸಂಡೇ ಎಪಿಸೋಡ್. ನಿನ್ನೆ ಪಂಚಾಯತಿ ಎಲ್ಲ ನೋಡಿರ್ತೀವಿ. ಪಂಚಾಯತಿ ಯಾವ ರೀತಿ ಆಗಿತ್ತಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆ ರೀತಿ ಪಂಚಾಯತಿ ಆಗುತ್ತಂತ. ಮತ್ತೆ ಇವತ್ತು ಸಂಡೇ ಎಪಿಸೋಡ್ ಹೇಗಿರುತ್ತೆ, ಯಾರಿಗಾದ್ರೂ ಕ್ಲಾಸ್ ಹಾಗೆ ಮುಂದುವರೆದಿದೆ, ಮತ್ತೆ ನಮ್ಮ ಸ್ಪರ್ಧಿಗಳು ಯಾವ ರೀತಿ ಆಟ ಆಡಿದ್ದಾರೆ, ಯಾವ ರೀತಿ ಆಡ್ತಾರೆ. ವಿಶೇಷವಾಗಿ ಸಂಡೇ ಎಪಿಸೋಡ್ ಅಂತ ಬಂದಾಗ ಸಂಡೇ ಫಂಡೇ ಇರುತ್ತೆ, ಕಾಮಿಡಿ ಇರುತ್ತಾ ಇಲ್ಲ ಸೀರಿಯಸ್ ಇರುತ್ತಾ. ಆಲ್ರೆಡಿ ಪ್ರೋಮೋ ಬಂದಿದೆ, ಆ ಪ್ರೋಮೋ ನೋಡಿರ್ತೀರ. ವಿಶೇಷವಾಗಿ ಪ್ರೋಮೋ ಬಗ್ಗೆ ಮಾತಾಡಬೇಕು, ಎಪಿಸೋಡ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡಿರ್ತೀರ. ಮೊದಲ ಬಾರಿ ನಮ್ಮ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವರಿಂದ ತಿರುಗಿ ಬಿದ್ದಿದ್ದಾರೆ. ಆಕ್ಚುಲಿ ಡೇಂಜರ್ ಇವರು ತ್ರಿವಿಕ್ರಮ್ ಅವರು ಅಂತ ಹೇಳೋ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾ ಇದ್ದಾರೆ. ಮತ್ತೆ ಯಾರ್ಯಾರಿಗೆ ಯಾರು ಸ್ಟೇಟ್ಮೆಂಟ್ ಡೇಂಜರ್ ಅಂತ ಕೊಟ್ರು, ಯಾರು ಜೋಕರ್ ಅಂತ ಕೊಟ್ರು, ಕಾಂಪಿಟೇಟರ್ ಅಂತ ಯಾರಿಗೆ ಕೊಟ್ರು, ಮತ್ತೆ ಟ್ರೋಲ್ಸ್ ಅಂದ್ರೆ ಈಗ ಪ್ರತಿ ಸೀಸನ್ ಅಲ್ಲೂ ಟ್ರೋಲ್ಸ್ ಅಂತ ಬಂದಾಗ ಪ್ಲೇ ಮಾಡ್ತಾರೆ. ಆ ಟ್ರೋಲ್ಸ್ ಅಲ್ಲಿ ಯಾರ್ಯಾರೆಲ್ಲ ಬಂದು ಸಂಡೇ ಎಪಿಸೋಡ್ ಟೋಟಲ್ ಆಗಿ ಹೇಗಿತ್ತು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಈ ವಾರ SR ಬೋರ್ಡ್ ನೋಡಿ ಬಂದೇ ಬರುತ್ತೆ. ಈ ಬೋರ್ಡ್ ಅಲ್ಲಿ ಕೂಡ ತ್ರಿವಿಕ್ರಮ್ ಅವ್ರ ಬಗ್ಗೆ ಮತ್ತೆ ಮಂಜು ಅವ್ರ ಬಗ್ಗೆ ಸ್ವಲ್ಪ ಬ್ಲೇಮ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಎಪಿಸೋಡ್ ಅಲ್ಲಿ ಆ ರೀತಿ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಮುಖ್ಯವಾಗಿ ಜೋಕರ್ ಮತ್ತೆ ಬಂದಾಗ, ಒಂದು ಕಾಮಿಡಿ ಅಂತ ಬಂದಾಗ, ಟ್ರೋಲ್ಸ್ ಅಂತ ಬಂದಾಗ ಇದರಲ್ಲಿ ಮಂಜಣ್ಣ ಗ್ರೇ ಏರಿಯಾ ಆಗಿರ್ಬೋದು. ಅದಾದ್ಮೇಲೆ ನಮ್ಮ ಹನುಮಂತ್ ಮತ್ತು ನಮ್ಮ ಇವರು ಧನರಾಜ್ ಅವ್ರ ಬಗ್ಗೆ ಅವ್ರಿಗೆ ಒಟ್ಟಾಗಿ ಕುತ್ಕೊಂಡಿರೋ ವಾಯ್ಸ್ ಓವರ್ ಆಗಿರ್ಬೋದು. ಅದಾದ್ಮೇಲೆ ನಮ್ಮ ಚೈತ್ರಕ್ಕಂದು ಪೂಜೆ ಮಾಡೋದು ಟ್ರೋಲ್ ಆಗಿರ್ಬೋದು, ತುಂಬಾನೇ ಹೆಚ್ಚಾಗಿ ಟ್ರೋಲ್ ಆಗ್ತಾ ಇದೆ. ಅದಾದ್ಮೇಲೆ ರಜತ್ ಅವರು ಒಂದು ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಆ ಗುಂಡು ಮಾಡಿಸಿರೋದು, ಅವ್ರು ಮಾಡೋ ಒಂದು ಡೈಲಾಗು, ಹೀಗೆ ಪ್ರತಿಯೊಂದು ಟ್ರೋಲ್ಸ್ ಅಂತ ಬಂದಾಗ ಅತಿ ಹೆಚ್ಚು ಪ್ಲೇ ಆಗಿದ್ದು ನಮ್ಮ ಚೈತ್ರಕ್ಕೊಂದು ಮಂಜಣ್ಣದಂತ ಅಪ್ಡೇಟ್ ಇದೆ. ಮಂಜಣ್ಣನ ಬಗ್ಗೆ ತುಂಬಾನೇ ಟ್ರೋಲ್ಸ್ ಆಗ್ತಾ ಇದೆ. ಆ ರಾಜ ಟಾಸ್ಕ್ ಇದ್ದಲ್ಲ, ಆ ಟಾಸ್ಕ್ ಅಲ್ಲಿ ಅವ್ರು ಮಾಡಿದ ಆಕ್ಟಿಂಗ್ ಆಗ್ಲಿ, ಅವ್ನ ಚೇರ್ ಮೇಲೆ ಕುತ್ಕೊಂಡ್ರೆ ನಿಧಾಸ ಆಗ್ಲಿ, ಒಂದು ಟ್ರೋಲ್ಸ್ ಎಲ್ಲ ಆಗ್ತಾ ಇದೆ. ಟ್ರೋಲ್ ಪೇಜಸ್ ಇಂದ ಸಿಕ್ಕಿರೋ ಒಂದು ಇಮೇಜಸ್ ಎಲ್ಲ ಪ್ಲೇ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಗೌತಮಿ ಬಗ್ಗೆ ಪಾಸಿಟಿವ್ ಆಗಿರ್ಬೋದು, ನಮ್ಮ ಮೋಕ್ಷಿತ ಬಗ್ಗೆ ಅರ್ಥ ಆಯ್ತಾ ಅಂತ ಆಗಿರ್ಬೋದು, ಹಾಗೇನೆ ಚೈತ್ರಕ್ಕ ಬಗ್ಗೆ ಪೂಜೆ ಮಾಡೋದಾಗಿರ್ಬೋದು, ನಮ್ಮ ಮಂಜಣ್ಣ ಗ್ರೇ ಏರ್ ಆಗಿರ್ಬೋದು. ತ್ರಿವಿಕ್ರಮ್ ಬಗ್ಗೆ ಅಷ್ಟೇನ್ ಟ್ರೋಲ್ ಇಲ್ಲ, ಬಟ್ ಭವ್ಯಗೌಡರು ಕೂಡ ಓವರ್ ರಿಯಾಕ್ಟ್ ಮಾಡಿದಾಗ ಔಟ್ ಟ್ರೋಲ್ ಆಗಿರ್ಬೋದು. ಹೀಗೆ ಒಬ್ಬೊಬ್ರು ಟ್ರೋಲ್ ಇಮೇಜಸ್ ಎಲ್ಲ ಪ್ಲೇ ಮಾಡ್ತಾರೆ. ಆ ಟೈಮಲ್ಲಿ ತುಂಬಾ ಫನ್ ಡೇ ಸಂಡೇ ಆಗಿರುತ್ತೆ. ಅದಾದ್ಮೇಲೆ ಬರುತ್ತೆ ಈ ಗೇಮ್ ಅಲ್ಲಿ ಮಾತ್ರ ತುಂಬಾ ಅದ್ಭುತವಾಗಿ ಡಿಸೈನ್ ಮಾಡಿದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಟೀಮ್ ಕಡೆಯವರು. ಯಾಕಂದ್ರೆ 100 ದಿನ ಕಳೀತಾ ಬಂತು, 98 ದಿನ. ಈ ಟೈಮ್ ಅಲ್ಲಿ ಯಾರು ಕಾಂಪಿಟೇಟರು, ಯಾರು ಜೋಕರು, ಯಾರು ನಮ್ಮ ಡೇಂಜರು ಅಂತ ತಗೊಂಡ್ರೆ ಇಲ್ಲಿ ವಿಶೇಷವಾಗಿ ಮಾತಾಡ್ಲೇಬೇಕು. ತ್ರಿವಿಕ್ರಮ್ ಅವರಿಗೆ ಡೇಂಜರ್ ಅಂತ 3 ರಿಂದ 4 ಬಂದಿದೆ. ಯಾಕಂದ್ರೆ ಈ ವ್ಯಕ್ತಿ ಗುಡ್ ಕಾಂಪಿಟೇಟರ್ ಅಂತ ಅನ್ಕೊಂಡಿದ್ವಿ, ಬಟ್ ಡೇಂಜರ್ ಝೋನ್ ಅಲ್ಲಿ ವಿಶೇಷವಾಗಿ ಭವ್ಯ ಬೆಸ್ಟ್ ಫ್ರೆಂಡ್ ಭವ್ಯನೇ ಇಟ್ಟಿದ್ದಾರೆ ಡೇಂಜರ್ ಝೋನ್ ಅಲ್ಲಿ. ಡೇಂಜರ್ ಝೋನ್ ಅಂತಲ್ಲ, ಈ ವ್ಯಕ್ತಿ ಡೇಂಜರ್ ಅಂತ ಆ ಟೈಮ್ ಅಲ್ಲಿ ಅನ್ಸುತ್ತೆ. ನಮ್ಮ ಮೋಕ್ಷಿತ ಅವರಾಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಅದಾದ್ಮೇಲೆ ಇವರಿಬ್ರು ಮಾತ್ರ ಕನ್ಫರ್ಮ್ ಡೇಂಜರ್ ಅಂತ ಇಟ್ಟಿರೋದು ತ್ರಿವಿಕ್ರಮ್ ಅವರಿಗೆ. ಇನ್ನ ಕಾಂಪಿಟೇಟರ್ ಅಂತ ಬಂದಾಗ ಆಕ್ಚುಲಿ ಕಾಂಪಿಟೇಟರ್ ಅಲ್ಲಿ ತ್ರಿವಿಕ್ರಮ್ ಅವರ ಹೆಸರು ಬಹಳ ಬರ್ಬೇಕಾಗಿತ್ತು, ಬಟ್ ಅದು ಬಿಟ್ಟು ಡೇಂಜರ್ ಅಲ್ಲಿ ಬಂದಿದೆ. ಇದನ್ನೇ ಒಂದು ವಿಶೇಷ ಅಂತ ಹೇಳ್ಬೋದು ಈ ಎಪಿಸೋಡ್ ಅಲ್ಲಿ. ಇದ್ರ ಬಗ್ಗೆ ತ್ರಿವಿಕ್ರಮ್ ಅವರು ತುಂಬಾ ಒಂದು ಅಂದ್ರೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದಾರೆ ಕೊನೆಯಲ್ಲಿ ಅಂತ ಅಪ್ಡೇಟ್ ಇದೆ. ಅದಾದ್ಮೇಲೆ ಕಾಂಪಿಟೇಟರ್ ಅಲ್ಲಿ ಬಂದಾಗ, ಕಾಂಪಿಟೇಟರ್ ಅಲ್ಲಿ ನಮ್ಮ ಮಂಜಣ್ಣ 3 ರಿಂದ 4 ಹೆಸರು ತಗೊಂಡಿದ್ದಾರೆ. ರಜತ್ ಅವ್ರು ತಗೊಂಡಿದ್ದಾರೆ, ಹನುಮಂತ್ ಅವ್ರು ತಗೊಂಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ನೋಡಿ, ಮುಖ್ಯವಾಗಿ ಮಾತಾಡ್ಲೇಬೇಕು, ಡೇಂಜರ್ ಝೋನ್ ಅಲ್ಲಿ ಹನುಮಂತ್ ಅವ್ರು 2 ಓಟ್ ತಗೊಂಡಿದ್ದಾರೆ ಡೇಂಜರ್ ಅಂತ. ಆ ಕಾರಣ ಅಂದ್ರೆ ಇವರು ಸೈಲೆಂಟ್ ಆಗಿರ್ತಾರೆ, ಒಳಗೆ ಡೇಂಜರ್ ಆಗಿ ಆಡ್ತಾರ ಅಂತ ಭವ್ಯಗೌಡ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಹಾಗೇನೆ ತ್ರಿವಿಕ್ರಮ್ ಅವರು ಮೈಂಡ್ ಎಲ್ಲ ತುಂಬಾ ಮಾತಾಡ್ತಾರೆ, ತುಂಬಾ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ತುಂಬಾ ಇದು ಮಾಡ್ತಾರೆ, ಅದರಿಂದ ಇವರು ಡೇಂಜರ್ ಅಂತ ಹೇಳಿ. ಇನ್ನ ವಿಶೇಷವಾಗಿ ಮಾತಾಡ್ಬೇಕಾಗಿದ್ದು ಜೋಕರ್ ಬಗ್ಗೆ. ಎಲ್ಲರೂ ಕೊಟ್ಟಿದ್ದು ಒಂದೇ, ಜೋಕರ್ ಚೈತ್ರ 9 ಜನ ಇದ್ರೆ 9 ಜನದಲ್ಲಿ 5 ಜನ ಕೊಟ್ಟಿದ್ದಾರೆ ಜೋಕರ್ ಅಂತ. ಇದು ಸತ್ಯನ ನಿತ್ಯನ ಅಂತ ನೀವೇ ಹೇಳ್ಬೇಕು. ಯಾಕಂದ್ರೆ ಕಳಪೆ ಅಂತ ಬಂದಾಗ ಆಗ್ಲಿ, ಯಾವ ಪಾನಕ ಅಂತ ಕೊಡ್ಬೇಕಾಗ್ಲಿ, ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡ್ತಾರಂತಲ್ಲ, ಅವ್ರ ವ್ಯಕ್ತಿತ್ವನ ಹಾಗೇನ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೋಡಿ, ಪ್ರತಿ ಸಲ ಹೊರಗಡೆ ಹೋದಾಗ ಕಿಚ್ಚ ಸರ್ ಹತ್ರ ಬೈಸ್ಕೊಂಡಿದ್ರು, ಆಮೇಲೆ ಸಾಟರ್ಡೆ ಬಂದಾಗ ತಲೆ ಸುತ್ತು ಬಿದ್ದೋಗೋದು, ಇವೆಲ್ಲ ಅಬ್ಸರ್ವ್ ಮಾಡಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಇವರು ಜೋಕರ್ ಅಂತ ಅನಿಸುತ್ತೆ ಅಷ್ಟೇನೆ. ಬಟ್ ಹೊರಗಡೆ ಅನಿಸುತ್ತೆ ಟಾರ್ಗೆಟ್ ಅನ್ಸುತ್ತೆ. ಬಟ್ ನಾವು ನೋಡಿರುವ ಹಾಗೆ, ನನ್ನ ಒಂದು ಅನಾಲಿಟಿಕ್ ನಾವು ಎಲ್ಲ ಎಪಿಸೋಡ್ಸ್ ನೋಡಿದಾಗ ಅನ್ಸಿದ್ದು, ಹೌದು ಚೈತ್ರಕ್ಕನೆ ಅದೇ ರೀತಿ ವರ್ತನೆ ಮಾಡ್ತಿರ್ತಾರ ಅಂತ ಹೇಳ್ಬೋದು, ಆದ್ರೆ ಜೋಕರ್ ಅಂತೂ ಅಲ್ಲ. ಆ ರೀತಿ ಇರುತ್ತೆ. ಇದೊಂದು ನಮ್ಮ ರಜತ್ ಅವ್ರು ಹೇಳ್ತಾರೆ ಜೋಕರ್ ಅಂತ, ಬಟ್ ಒಂದು ಡೈಲಾಗ್ ಹೊಡಿತಾರೆ ನಮ್ಮ ಚೈತ್ರಕ್ ಅವರು, ಜೋಕರ್ ಸ್ಟೋರಿ ಕೇಳಿ ಆಸ್ಕರ್ ತಗೊಂಡಿದ್ದಾರೆ ಅಂತ ಹೇಳಿ. ಬಟ್ ರಜತ್ ಅವ್ರು ಮಾತ್ರ ಹೇಳ್ತಾರೆ, ನಾನು ಕಪ್ ತಗೊಂಡು ಹೋಗ್ತೀನಿ, ನನಗೆ ಆಸ್ಕರ್ ಏನ್ ಬೇಡ ಅಂತ. ಅದು ಸತ್ಯನೇ. ಯಾಕಂದ್ರೆ ಇಲ್ಲಿ ಆಸ್ಕರ್ ಅವ್ರಿಗೆ ಯಾರು ಫೈಟ್ ಮಾಡ್ತಾ ಇಲ್ಲ, ಬಿಗ್ ಬಾಸ್ ಒಂದು ಕಪ್ಗೆ ಫೈಟ್ ಮಾಡ್ತಾ ಇರೋದು, ಆಸ್ಕರ್ಗಲ್ಲ.
ಆದ ಕಾರಣ ಆಸ್ಕಾರ್ ಅವಶ್ಯಕತೆ ಇಲ್ಲ. ಇಲ್ಲಿ ಇನ್ನೊಂದು ಮಾತಾಡಬೇಕು, ಕಾಂಪಿಟೇಟರ್ ಅಂತ ಬಂದಾಗ ಇಲ್ಲಿ ಜೋಕರ್ ಕೂಡ ಒಂದು ಮಂಜನಿಗೆ ಒಂದು ಸಿಕ್ಕಿದೆ, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಭವ್ಯಗೌಡ ಒಂದು ಸಿಕ್ಕಿದೆ, ಮೋಕ್ಷಿತ ಅವ್ರು ಸಿಕ್ಕಿದೆ. ಇಲ್ಲಿ ಸರ್ವಾಯ್ತು 4 ನಮ್ಮ ಚೈತ್ರಕ್ಕನ್ ಸಿಕ್ಕಿದೆ, ಇನ್ನು 5 ಚೈತ್ರಕ್ಕನ್ ಸಿಕ್ಕಿದೆ, 4 ಒಂದು ಮಂಜಣ್ಣ, ಒಂದು ಭವ್ಯಗೌಡ, ಒಂದು ಮೋಕ್ಷತ, ಇನ್ನೊಂದು ಗೌತಮಿ ಅಲ್ಲ ರಜತ್ ಅವ್ರು ಸಿಕ್ಕಿದೆ. ಈ 4 ಜೋಕರ್ ಸಿಕ್ಕಾಯ್ತು. ಇನ್ನು ಕಾಂಪಿಟೇಟರ್ ಅಂತ ಬಂದಾಗ ಅತಿ ಹೆಚ್ಚು ಕಾಂಪಿಟೇಟರ್ ತಗೊಂಡಿರೋದು ನಮ್ಮ ಇವರು ಮಂಜಣ್ಣ ಮತ್ತು ನಮ್ಮ ಇವರು ರಜತ್ ಅವರು ಈಕ್ವಲ್ ಆಗಿ ತಗೊಂಡಿದ್ದಾರೆ. 3 ಕಾಂಪಿಟೇಟರ್ ತಗೊಂಡಿದ್ದಾರೆ. ಇನ್ನ ಡೇಂಜರ್ ಝೋನ್ ಅಲ್ಲಿ ಮಾತ್ರ ಅತಿ ಹೆಚ್ಚು ತಗೊಂಡಿರೋದು ನಮ್ಮ ತ್ರಿವಿಕ್ರಮ್ ಅವರು. ಸೆಕೆಂಡ್ ಬಿಟ್ಬಿಟ್ರೆ ಹನುಮಂತ್ 2 ತಗೊಂಡಿದ್ದಾರೆ, ಮಂಜಣ್ಣ ಕೂಡ 3 ತಗೊಂಡಿದ್ದಾರೆ. ಇವತ್ತಿನ ಸಂಡೇ ಎಪಿಸೋಡ್ ಹೈಲೈಟ್ ಆಗಿದ್ದು ಇದನ್ನೇ. ಎಸ್ಆರ್ ಬೋರ್ಡ್ ಅಲ್ಲಿ ಕೂಡ ಕಿತ್ತಾಡೋ ಒಂದು ಸಂದೇಶ ತುಂಬಾನೇ ಇದೆ. ಯಾಕಂದ್ರೆ ಎಸ್ಆರ್ ನೋ ಬೋರ್ಡ್ ಅಲ್ಲಿ ಕೆಲವು ಸ್ಟೇಟ್ಮೆಂಟ್ ಗಳು ಕೊಟ್ಟಾಗ ಅವರು ಅದು ಒಪ್ಪದೇ ಇರೋ ಕಾರಣ ಇದ್ರಲ್ಲಿ ಕೂಡ ಜಗಳ ಆಗುತ್ತೆ ಈ ಎಪಿಸೋಡ್ ಅಲ್ಲಿ. ಇನ್ನ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾನೇ ಇದೆ. ಬಟ್ ಎಪಿಸೋಡ್ ನೋಡಿ ಮಾತಾಡೋಣ. ಇನ್ನ ಈ ವಿಡಿಯೋ ಇಷ್ಟ ಇದ್ರೆ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.